ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸವಿ ಸವಿ ನೆನಪು, ಸಾವಿರ ನೆನಪು. ನಮಸ್ಕಾರ ಸ್ನೇಹಿತರೆ. ಬಾಲ್ಯದಲ್ಲಿ ನಮ್ಮ ಬಳಿ ದುಬಾರಿ ಆಟಿಕೆಗಳಿರಲಿಲ್ಲ, ಆದರೆ ಪ್ರತಿಯೊಂದು ಸಂಜೆ ಒಂದು ಹಬ್ಬದಂತಿರುತ್ತಿತ್ತು. ಇಂದು ಅಂತಹ ಒಂದು ಮನಸ್ಸನ್ನು ತಟ್ಟುವ ಬಾಲ್ಯದ ಕಥೆಯನ್ನು ಕೇಳೋಣ. ರಘು ಎಂಬ ಹುಡುಗನಿಗೆ 10 ವರ್ಷ. ಹಳ್ಳಿಯ ಒಂದು ಸಣ್ಣ ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆ ಸಂತೋಷದಿಂದ ಬದುಕುತ್ತಿದ್ದ. ಶಾಲೆ ಮುಗಿದ ಕೂಡಲೇ ಮನೆಗೆ ಬ್ಯಾಗ್ ಎಸೆದು ಹೊರಗೆ ಓಡುತ್ತಿದ್ದ. ಅವನ ಸ್ನೇಹಿತರಾದ ಕಿರಣ್, ಮಂಜು, ಸಂತೋಷ್ ಎಲ್ಲರೂ ಊರಿನ ದೊಡ್ಡ ಆಲದ ಮರದ ಕೆಳಗೆ ಸೇರುತ್ತಿದ್ದರು. ಒಂದು ದಿನ ಎಲ್ಲರೂ ಸೇರಿ ಮಾವಿನ ತೋಟಕ್ಕೆ ಹೋದರು. ಮರದಿಂದ ಬಿದ್ದಿದ್ದ ಮಾವಿನ ಹಣ್ಣುಗಳನ್ನು ಕಲೆ ಹಾಕಿ ಉಪ್ಪು ಮೆಣಸಿನ ಪುಡಿ ಹಾಕಿಕೊಂಡು ತಿಂದರು. ಆ ರುಚಿ ಅವರಿಗೆ ಯಾವ ಹೋಟೆಲ್ ಊಟಕ್ಕಿಂತಲೂ ವಿಶೇಷವಾಗಿತ್ತು. ಮಳೆ ಬಂದರೆ ಮಣ್ಣಿನಲ್ಲಿ ಓಡುತ್ತಿದ್ದರು. ಕಾಗದದ ದೋಣಿಗಳನ್ನು ಮಾಡಿ ನೀರಿನಲ್ಲಿ ಬಿಡುತ್ತಿದ್ದರು. ಅಮ್ಮ ಬೈದರೂ ಮುಖದಲ್ಲಿ ನಗು ಮಾತ್ರ ಇತ್ತು. ಒಮ್ಮೆ ರಘುವಿನ ಅಪ್ಪ ಹಳೆಯ ಸೈಕಲ್ ತಂದರು. ಕಲಿಯಬೇಕು ಅಂದರೆ ಬೀಳಲೇಬೇಕು ಎಂದು ಅಪ್ಪ ಹೇಳಿದರು. ಮೊದಲ ದಿನ ರಘು ಬಿದ್ದ. 2ನೇ ದಿನವೂ ಬಿದ್ದ. 3ನೇ ದಿನ ಮೊಣಕಾಲು ಗಾಯವಾಯಿತು. ಆದರೂ 4ನೇ ದಿನ ಮೊದಲ ಬಾರಿ ಸೈಕಲ್ ಓಡಿಸಿದಾಗ ಅವನ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ವರ್ಷಗಳು ಕಳೆಯುತ್ತಾ ಹೋದವು. ಓದು, ಕೆಲಸ, ನಗರ ಎಲ್ಲ ಸ್ನೇಹಿತರು ದೂರವಾದರು. ಒಂದು ದಿನ ಹಲವು ವರ್ಷಗಳ ನಂತರ ರಘು ತನ್ನ ಹಳ್ಳಿಗೆ ಮರಳಿದ. ಆ ದೊಡ್ಡ ಆಲದ ಮರ ಇನ್ನೂ ಅಲ್ಲೇ ಇತ್ತು. ಆದರೆ ಅದರ ಕೆಳಗೆ ಆಟವಾಡುತ್ತಿದ್ದ ಮಕ್ಕಳ ಜಾಗದಲ್ಲಿ ಎಲ್ಲರ ಕೈಯಲ್ಲೂ ಮೊಬೈಲ್ ಇತ್ತು. ಅವನು ನಿಧಾನವಾಗಿ ಮರದ ನೆರಳಿನಲ್ಲಿ ಕುಳಿತ. ಕಣ್ಣು ಮುಚ್ಚಿದ. ಸ್ನೇಹಿತರ ನಗು, ಅಮ್ಮನ ಕೂಗು, ಮಳೆಯ ವಾಸನೆ, ಗೋಲಿ ಆಟ ಎಲ್ಲವೂ ಮತ್ತೆ ನೆನಪಾಯಿತು. ಅವನ ಕಣ್ಣಲ್ಲಿ 2 ಹನಿ ಕಣ್ಣೀರು ತುಂಬಿದವು. ಅವನು ಮನಸ್ಸಿನಲ್ಲಿ ಹೇಳಿಕೊಂಡ, ಹಣ ಸಂಪಾದಿಸಬಹುದು, ಮನೆ ಕಟ್ಟಬಹುದು, ಕಾರು ಕೊಳ್ಳಬಹುದು, ಆದರೆ ಬಾಲ್ಯವನ್ನು ಮತ್ತೆ ಬದುಕಲು ಸಾಧ್ಯವಿಲ್ಲ. ಆ ದಿನ ರಘು ತನ್ನ ಮಕ್ಕಳನ್ನು ಅದೇ ಮರದ ಕೆಳಗೆ ಕರೆದುಕೊಂಡು ಹೋದ. ಮೊಬೈಲನ್ನು ಒಂದು ಕಡೆ ಇಟ್ಟು, ಇವತ್ತು ನಾನು ನಿಮಗೆ ಬಾಲ್ಯದ ಆಟಗಳನ್ನು ಕಲಿಸುತ್ತೇನೆ ಎಂದ. ಆ ದಿನ ಮಕ್ಕಳು ಮೊದಲ ಬಾರಿಗೆ ಗೋಲಿ ಆಟ ಆಡಿದರು. ರಘುವಿನ ಮುಖದಲ್ಲಿ ಹಲವು ವರ್ಷಗಳ ನಂತರ ನಿಜವಾದ ನಗು ಮೂಡಿತು. ಗೆಳೆಯರೇ, ಕಥೆಯ ಸಂದೇಶ ಏನು ಹೇಳುತ್ತೆ ಅಂದರೆ, ಬಾಲ್ಯವು ಜೀವನದ ಅತ್ಯಂತ ಸುಂದರ ಅಧ್ಯಾಯ. ನೆನಪುಗಳು ಹಳೆಯದಾಗಬಹುದು, ಆದರೆ ಅವುಗಳ ಮೌಲ್ಯ ಎಂದಿಗೂ ಕಡಿಮೆಯಾಗುವುದಿಲ್ಲ. ಗೆಳೆಯರೇ, ಕೊನೆಯದಾಗಿ ಒಂದು ಮಾತು. ಈ ಕತೆ ನಿಮ್ಮ ಬಾಲ್ಯದ ನೆನಪುಗಳನ್ನು ತಂದುಕೊಟ್ಟಿದ್ದರೆ ಒಂದು ಲೈಕ್ ಮಾಡಿ. ನಿಮ್ಮ ಬಾಲ್ಯದ ಸಿಹಿ ನೆನಪುಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಇಂತಹ ಮನಸ್ಸನ್ನು ಮುಟ್ಟುವ ಕನ್ನಡ ಕಥೆಗಳಿಗಾಗಿ ಸವಿ ಸವಿ ನೆನಪು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ಸುಂದರ ಕಥೆಯೊಂದಿಗೆ. ಧನ್ಯವಾದಗಳು.